ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಅನಾಮಿಕ ವ್ಯಕ್ತಿ ಬಂದು ಪಾಯಿಂಟ್ಔಟ್ಗಳನ್ನು ಮಾಡ್ದ. ಆ ಪಾಯಿಂಟ್ಗಳಲ್ಲಿ ಏನೂ ಸಿಕ್ಕಲಿಲ್ಲ. ಸೊ ಈ ಕೇಸ್ ಸಂಬಂಧ ನಾಳೆ ಸದನಕ್ಕೆ ಸರ್ಕಾರ ಉತ್ತರ ಕೊಡೋ ಸಾಧ್ಯತೆ ಇದೆ. ನಾಳೆ ಸದನಕ್ಕೆ ಸಂಪೂರ್ಣ ಉತ್ತರವನ್ನು ಕೊಡುವಂತಹ ಪ್ರಯತ್ನ ಆಗುತ್ತೆ ಸರ್ಕಾರದ ಕಡೆಯಿಂದ. ಇದ್ರ ಬಗ್ಗೆ ಗುಂಡ್ಲುಪೇಟೆಯಲ್ಲಿ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅನಾಮಿಕ ಹೊಸ ಪಾಯಿಂಟ್ ಅನ್ನ ತೋರಿಸ್ತಾನೆ ಹೋಗ್ತಾನೆ, ಹಂಗೆ ಬಿಟ್ರೆ ಅನಾಮಿಕ ಹೇಳದಂಗೆಲ್ಲ ಅಗೇತ ಕೂರೋದಕ್ಕಾಗಲ್ಲ. ಈ ಪ್ರಕರಣದಲ್ಲಿ ಯಾರೂ ಕೂಡ ರಾಜಕಾರಣ ಮಾಡಬಾರದು. ಇದು ನ್ಯಾಯಕ್ಕೆ ಕಾನೂನಿಗೆ ಸಂಬಂಧಪಟ್ಟಂತ ವಿಚಾರ. ಸೊ ಹಾಗಾಗಿ ಇದ್ರ ಬಗ್ಗೆ ರಾಜಕೀಯ ಮಾಡಬಾರದು ಅದು ತಪ್ಪು. SIT ತನಿಖೆ ನಡೆಸ್ತಾ ಇದೆ, ಶೀಘ್ರದಲ್ಲೇ ಸತ್ಯ ಹೊರಗೆ ಬರುತ್ತೆ ಅಂತಂದ್ರು ಹೋಮ್ ಮಿನಿಸ್ಟರ್. ಸದನದಲ್ಲಿ ಕೂಡ ಹೇಳಿದ್ದೇನೆ, ಮತ್ತು ನಾಳೆ ಸಂಪೂರ್ಣವಾದ ಉತ್ತರನೂ ಕೂಡ ಸದನದಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ಹೇಳಿದಾಗೆ ಯಾರೂ ಕೂಡ ಇದರಲ್ಲಿ ರಾಜಕಾರಣ ಮಾಡಬಾರದು ಅಂತ ಹೇಳಿದ್ದೇನೆ. ಇದು ನ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಬ್ಬ ವ್ಯಕ್ತಿ ಯಾರಾದರೂ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಆ ಕಂಪ್ಲೇಂಟ್ ತಗೊಂಡು FIR ಮಾಡಿ ತನಿಖೆ ಮಾಡಿ ಅದರ ಅಂತಿಮ ಮಾಡ್ತಾರೆ. ಅದರಲ್ಲಿ ಏನಾದರೂ ಕೂಡ ಕಂಡು ಬಂದರೆ ಅದಕ್ಕೆ ಬೇಕಾದಂಥ ಕೇಸ್ಗಳಾಕಿ ಆ ಮುಂದೆ ಕಾನೂನದ್ದು ನಡೆಯುತ್ತೆ. ಅಷ್ಟಕ್ಕೆ ಸ್ಥಿಮಿತವಾಗಬೇಕೇ ವಿನಃ ನಾವು ಇದನ್ನು ರಾಜಕೀಯ ಮಾಡೋದಾಗಲಿ ಧಾರ್ಮಿಕ ವಿಚಾರದಲ್ಲಾಗಲಿ ಯಾವುದೇ ನಡೀಬಾರ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಅದನ್ನು ಸದ್ಯಕ್ಕಾಗ್ತಾರೋ ಬೆಳವಣಿಗೆ ನೋಡ್ತಾ ಇದ್ರೆ ಮೋಸ್ಟ್ಲಿ ನಾಳೆಗೆ ಕ್ಲೈಮ್ಯಾಕ್ಸ್ ಬರುತ್ತೆ ಈ ಕೇಸು ಅಂತ. ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ ಈ ಧರ್ಮಸ್ಥಳ ಕೇಸು. ಈ ಪ್ರಕರಣಕ್ಕೆ ನಾಳೆಗೆ SIT ಟೀಮ್ ಅಂತ್ಯ ಹಾಡುತ್ತಾ ಅಂತ. ಇದಕ್ಕೆ ಕಾರಣ ಸದ್ಯಕ್ಕಾಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಹಂಗನ್ನಿಸ್ತಾ ಇದೆ. ಅನಾಮಿಕನಿಗೆ ಮಂಪರು ಪರೀಕ್ಷೆ ನಡೆಸೋದು ಫಿಕ್ಸಾ ಅಂತ. ಹಾಗಾದ್ರೆ ಅವನು ಹೇಳಿದ್ದ 10 ಪಾಯಿಂಟ್ಗಳಲ್ಲಿ ಅಂದರೆ 17 ಪಾಯಿಂಟ್ಗಳು ಅಲ್ಲಾಗದ್ರು ಬಗದ್ರು ಮಣ್ಣು ಸಿಕ್ತು, ಇನ್ನೇನು ಸಿಕ್ಕಲಿಲ್ಲ. ಅಲ್ಲಿ ಅವನು ಆರೋಪ ಮಾಡಿದ್ದಕ್ಕೆ ಯಾವುದೇ ಕುರುಹು ಸಿಕ್ಕಲಿಲ್ಲ. ಹಾಗಾಗಿ ದೂರುದಾರ ಸುಳ್ಳು ಹೇಳ್ತಾವನ ಅಥವಾ ಅಸಲಿ ಏನೋ ನಿಜ ಹೇಳ್ತಿದ್ದಾನ ಗೊತ್ತಾಗ್ತಾ ಇಲ್ಲ. ಅಸಲಿತ್ ಏನು ತಿಳ್ಕೊಳ್ಬೇಕು ಅಂದರೆ ಮಂಪರು ಪರೀಕ್ಷೆ ಆಗಬೇಕು. ನಾಳೆ ಸದನದಲ್ಲಿ ಹೋಮ್ ಮಿನಿಸ್ಟರ್ ಇದ್ರ ಬಗ್ಗೆ ಉತ್ತರ ಕೊಡ್ತಾರಂತೆ. ಅದಾದ ಮೇಲೆ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳೋ ಸಾಧ್ಯತೆಯೂ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ನಾಳೆಗೆ ಅಂತ್ಯ ಹಾಡುತ್ತಾ ಈ ಕೇಸ್ ಸಂಬಂಧ SIT ಟೀಮ್ ಅನ್ನುವಂತಹ ಕುತೂಹಲ ಮೂಡ್ತಾ ಇದೆ. ಇನ್ನು ನಿಮ್ಮ ಪವರ್ ಟಿವಿ ಧರ್ಮ ಯುದ್ಧ ಅನ್ನೋ ಶೀರ್ಷಿಕೆಯ ಅಡಿಯಲ್ಲಿ ಡೇ 1ನಿಂದ ಧರ್ಮಸ್ಥಳ ಪರವಾಗಿ ಧರ್ಮದ ಪರವಾಗಿ ನಿಂತ್ಕೊಂಡು ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ಈಗ ನಮ್ಮ ಧರ್ಮ ಯುದ್ಧಕ್ಕೆ ಭರಪೂರ ಬೆಂಬಲ ಸಿಗ್ತಾ ಇದೆ. ಅದರ ಭಾಗವಾಗಿ BJPಯ ನಿಯೋಗ ಧರ್ಮಸ್ಥಳಕ್ಕೆ ರ್ಯಾಲಿಯನ್ನು ನಡೆಸಿದ್ದು, ಜೊತೆಗೆ ಭೇಟಿಯನ್ನು ಕೊಟ್ಟಿದ್ದು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಅಂತ BJP ಕೆಂಡ ಕಾರ್ತಾ ಇದೆ. ಶ್ರೀ ಮಂಜುನಾಥನ ದರ್ಶನವನ್ನು ಪಡೆದು BJPಯ ನಾಯಕರು ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ರಿಯಾಕ್ಷನ್ ಅನ್ನು ಕೊಟ್ಟರು ಒಬ್ಬೊಬ್ಬರೇ ನಾಯಕರು. BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಛಲವಾದಿ ನಾರಾಯಣಸ್ವಾಮಿ, ಶಾಸಕ ವಿಶ್ವನಾಥ್, BJP MLC ಸಿಟಿ ರವಿ, ಸಂಸದ ಬ್ರಿಜೇಶ್ ಚೌಟ, ಶಾಸಕ ಭರತ್ ರೆಡ್ಡಿ, ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಸೇರಿದಂತೆ ಹಲವು ನಾಯಕರು ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಮಂಜುನಾಥನ ದರ್ಶನವನ್ನು ಪಡೆದುಕೊಂಡು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದರ ಜೊತೆಗೆ ಅಪಪ್ರಚಾರದ ಬಗ್ಗೆಯೂ ಕೂಡ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ SIT ತನಿಖೆಗೆ ಆದೇಶ ಮಾಡಿದಾಗ ಭಾರತೀಯ ಜನತಾ ಪಾರ್ಟಿ ನಾವು ಸ್ವಾಗತವನ್ನ ಮಾಡಿದ್ದೇವೆ. ತನಿಖೆ ಪಾರದರ್ಶಕವಾಗಿ ಆಗಬೇಕು, ಏನು ಅನುಮಾನಗಳು ಹುಟ್ಟಿ ಹಾಕಿದ್ದಾವೆ ಎಲ್ಲವೂ ಕೂಡ ಇತ್ಯರ್ಥ ಆಗಬೇಕು ಅನ್ನುವ ಅಪೇಕ್ಷೆಯನ್ನು ಕೂಡ ನಾವು ಎಲ್ಲರೂ ಕೂಡ ವ್ಯಕ್ತಪಡಿಸಿದ್ವಿ. ಇವತ್ತು ತನಿಖೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಅನೇಕ ಗೊಂದಲಗಳು, ಅಪಪ್ರಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ. ಕೆಲವು ಹೇಳಿಕೆಗಳನ್ನು ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಗಮನಿಸಬೇಕು. ಮೊದಲನೇದಾಗಿ ಉಸ್ತುವಾರಿ ಸಚಿವರುಗಳಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಇವತ್ತು ಲೆಫ್ಟಿಸ್ಟ್ ಕೆಲವು ಗುಂಪುಗಳೇನಿದ್ದಾವೆ ಅವರ ಒತ್ತಡಕ್ಕೆ ಮಣಿದು ನಾವು ಇದಕ್ಕೆ ತನಿಖೆಗೆ ಆದೇಶ ಮಾಡಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಕೆಲವು ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ. ನಾವು ಈ ನೆಲದ ಕಾನೂನನ್ನು ಗೌರವಿಸೋರು, ಸಂವಿಧಾನವನ್ನು ಗೌರವಿಸೋರು. ತನಿಖೆಯನ್ನು ನಾವು ಪ್ರಶ್ನಿಸೋದಿಲ್ಲ. ತನಿಖೆಗೆ ಮೊದಲೇ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದಂಥ, ಧರ್ಮಾಧಿಕಾರಿಯ ಬಗ್ಗೆ ಅಪಪ್ರಚಾರ ಮಾಡಿದಂಥ
ಅವರ ಹಿನ್ನೆಲೆಯೂ ತನಿಖೆ ಆಗಬೇಕು. ಈಗಾಗಲೇ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಆ ಷಡ್ಯಂತ್ರ ಏನು ಅನ್ನೋದನ್ನು ಅವ್ರು ಬಹಿರಂಗಪಡಿಸಬೇಕು. ಸತ್ಯ ಹೇಳೋದಕ್ಕೆ ಹೆದರಿಕೆನಾ ಮಾನ್ಯ ಉಪಮುಖ್ಯಮಂತ್ರಿಗಳೇ? ಸತ್ಯ ಹೇಳಕ್ಕೆ ನಿಮಗೆ ಹೆದರಿಕೆ ಇಲ್ಲ ಅನ್ನೋದಾದರೆ ಆ ಷಡ್ಯಂತ್ರ ಮತ್ತು ಷಡ್ಯಂತ್ರದ ಹಿಂದಿರ್ತಕ್ಕಂಥ ರಾಜಕಾರಣ, ಷಡ್ಯಂತ್ರದ ಹಿಂದಿರ್ತಕ್ಕಂಥ ಶಕ್ತಿ ಅದು ಯಾವುದು ಅನ್ನೋದನ್ನು ತಾವು ಬಹಿರಂಗಪಡಿಸಬೇಕಾದ ಅನಿವಾರ್ಯತೆ ಇದೆ. ಮುಂದಿನ ಕಾರ್ಯಾಚರಣೆ ನಾವು ನಿರಂತರವಾಗಿ ಧರ್ಮಸ್ಥಳದ ಜೊತೆಯಲ್ಲಿ ಇರ್ತೀವಿ. ಒಂದು. ಎರಡನೇದು, ಇವತ್ತು ಏನು ಕೆಲವರು ಯೂಟ್ಯೂಬರ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಸಣ್ಣ ಸಣ್ಣ ವಿಡಿಯೋಗಳಲ್ಲಿ ಇವತ್ತು ಯಾರು ಧರ್ಮಸ್ಥಳದ ಪರವಾಗಿ ಮಾತಾಡ್ತಾರೋ ಅವ್ರ ಎಲ್ಲರ ಮೇಲೆ ಮುಖ್ಯಮಂತ್ರಿ, ಮಂತ್ರಿಗಳು ಅಂತ ನೋಡದೇನೆ ಕೂಡ ಬಹಳ ಅತ್ಯಂತ ಕೀಳು ಮಾತುಗಳಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಕಾನೂನು ಪ್ರಕಾರ ಕ್ರಮ ತಗೊಬೇಕು. ಮತ್ತೆ ನಾನು ಕೂಡ ಸುಮ್ಮನೆ ಕೂತ್ಕೊಳ್ಳುವಂತ ವ್ಯಕ್ತಿ ಅಲ್ಲ. ನಾನು ಯಾರು ವೈಯಕ್ತಿಕ ವಿಚಾರಕ್ಕೆ ಹೋಗೋದಿಲ್ಲ. ನನ್ನ ವಿಚಾರಕ್ಕೆ ಬಂದವನ್ನ ನಾನು ಅಷ್ಟು ಸುಲಭವಾಗಿ ಬಿಡಕ್ ಹೋಗೋದಿಲ್ಲ. ಕ್ಷಮಾಪಣೆಯನ್ನು ಕೇಳಬೇಕು. ಧಾರ್ಮಿಕ ವಿಷಯಕ್ಕೂ ಬೇರೆ ವಿಷಯಗಳಿಗೂ ಯಾವುದೇ ರೀತಿಯ ಹೊಂದಾಣಿಕೆ ಇಲ್ಲ. ನಾವು ಇವತ್ತಿನ ದಿವಸ ಬಂದಿರತಕ್ಕಂಥದ್ದು ದೇವರ ದರ್ಶನಕ್ಕೆ. ಅಪಾರ ಭಕ್ತರನ್ನು ಹೊಂದಿರತಕ್ಕಂಥ ಮಂಜುನಾಥೇಶ್ವರರವರ ಇದಕ್ಕೆ ಯಾವುದೇ ರೀತಿಯ ಧಕ್ಕೆ ಬರಬಾರದು. ಆದರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಈ ಮಂಜುನಾಥೇಶ್ವರ ಈ ಧರ್ಮಸ್ಥಳಕ್ಕೆ ಒಂದು ಕೆಟ್ಟ ಕಳಂಕವನ್ನು ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲೂ ಈ ಒಂದು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ರಿಯಾಕ್ಷನ್ ಕೊಟ್ಟರು. ಧರ್ಮಸ್ಥಳದ ವಿಚಾರದಲ್ಲಿ ಸಿಎಂ ಹಿಂದೆ ಟಿಪ್ಪು ಗ್ಯಾಂಗ್ ಇದೆ ಅಂತ ಆಕ್ರೋಶವನ್ನ ಹೊರಹಾಕೋದರ ಜೊತೆಗೆ ಯಾವನೋ ಅನಾಮಿಕ ಕೊಟ್ಟ ದೂರಿನಿಂದಾಗಿ ದೊಡ್ಡದು ಮಾಡಿಬಿಟ್ಟಿದ್ದಾರೆ ಎಲ್ಲರೂ. ಆ ಮುಸುಕುದಾರಿಗೆ ಹಣ ಕೊಟ್ಟು ಕರ್ಕೊಂಡು ಬಂದಿರೋ ಹಂಗೆ ಕಾಣಿಸ್ತಾ ಇದೆ. ಸೂಕ್ತವಾಗಿ ತನಿಖೆ ಆಗಬೇಕು. ಆ ಯೂಟ್ಯೂಬರ್ ಸಮೀರ್ ಕೂಡ ಟಿಪ್ಪು ಗ್ಯಾಂಗ್ ಅಂತ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರ ಹಿಂದೆ ಒಂದು ರೀತಿ ಈ ಟಿಪ್ಪು ಗ್ಯಾಂಗ್, ಈ ಟಿಪ್ಪು ಜಯಂತಿ ಮಾಡಿದ್ರಲ್ಲ ಆ ತರದ ಒಂದು ಗ್ಯಾಂಗ್ ಒತ್ತಡ ಮಾಡಿ ಯಾವನೋ ಅನಾಮಿಕ ಕಂಪ್ಲೇಂಟ್ ಕೊಟ್ಟಿದ್ದನ್ನ ತಗೊಂಡು ಅದನ್ನ ದೊಡ್ಡ ರೀತಿ, ಅಂದ್ರೆ ಧರ್ಮಸ್ಥಳದಲ್ಲಿ ಏನೋ ನೂರಾರು ಅತ್ಯಾಚಾರಗಳಾಗಿದೆ, ನೂರಾರು ಕೊಲೆಗಳಾಗುತ್ತಿದೆ, ಇಡೀ ಧರ್ಮಸ್ಥಳನೇ ಅದರಲ್ಲಿ ಭಾಗಿಯಾಗಿದೆ, ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆನೇ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಬಿಂಬಿತ ಮಾಡುವಂತ ಷಡ್ಯಂತ್ರ ನಡೆದಿತ್ತು. ಈ ಟಿಪ್ಪು ಗ್ಯಾಂಗ್ ಏನಿದೆ ಅವರು, ಯಾಕಂದ್ರೆ ಅವನು ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರೋ ಯಾರೋ ಅವನು ಹೆಸರು ಸಮೀರ್, ಅವನು ಟಿಪ್ಪು ಗ್ಯಾಂಗ್. ಈ ಸಮೀರನು ಕೂಡ ಟಿಪ್ಪು ಗ್ಯಾಂಗ್. ಪಕ್ಕ ಇವರೆಲ್ಲ ವ್ಯವಸ್ಥಿತವಾಗಿ ಸಂಚಲನ ಮಾಡ್ತಾ ಇದ್ದಾರೆ. ಇದು ಬಯಲಾಗಬೇಕು. ಈ SIT ಏನು. ಮತ್ತೊಂದು ಕಡೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಿಜೆಪಿ ನಿಯೋಗ ರ್ಯಾಲಿಯನ್ನು ಮಾಡ್ತಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನಂದ್ರು ಬನ್ನಿ ತೋರಿಸ್ತೀನಿ. ಗೌರವ ಕೊಡಬೇಕು ಅಂತ ಸ್ಥಳದ ಯಾತ್ರೆ ರಾಜಕಾರಣದ ಯಾತ್ರೆ, ಅದು ಧರ್ಮ ಯಾತ್ರೆ ಅಲ್ಲ. ಧರ್ಮಸ್ಥಳದವ್ರಿಗೆ ಗೌರವ ಕೊಡಬೇಕು ಅಂತಲ್ಲ, ಹಿಂದೂ ವಿಚಾರ ಅಲ್ಲ, ಅವ್ರಿಗೆ ರಾಜಕಾರಣ. ಯಾಕೆ SIT ಮಾಡುವಾಗ ಮಾತಾಡಲಿಲ್ಲ? ಹಿಂದೆ ಯಾಕೆ ಅವ್ರ ಪಾರ್ಟಿಯವರೇ ಹಿಂದೂ ವೇದಿಕೆಗಳೆಲ್ಲ ಇದ್ದಿದ್ದೆಲ್ಲ ಹಿಂದೆನೇ ಎಲ್ಲ ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿದಾಗ ಇವರೇ ಪ್ರೋತ್ಸಾಹ ಕೊಟ್ಟರು ಬಿಜೆಪಿಯವರು. ಈಗ ಅವರೆಲ್ಲ ಮಾತಾಡ್ತಾ ಇದ್ದಾರೆ. ಧರ್ಮಸ್ಥಳದ ಯಾತ್ರೆ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಬಿಜೆಪಿ ಒಂದ್ ಕಡೆ ಹೋರಾಟ ಮಾಡ್ತಾ ಇದೆ. ಮತ್ತೊಂದು ಕಡೆ ಬೆಳಗಾವಿಯ ನಿಪ್ಪಾಣಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ಹೊರಹಾಕಿರೋದು. ಬಿಜೆಪಿ ಶಾಸಕಿ ಶಶಿಕಲಾ ಜೊಲ್ಲೆ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ಚೆನ್ನಮ್ಮ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿಯವರೆಗೂ ಮೆರವಣಿಗೆಯನ್ನು ಮಾಡಲಾಯಿತು. ಈ ಒಂದು ಪ್ರತಿಭಟನೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಗೂ ಸ್ಥಳೀಯರು ಕೂಡ ಭಾಗಿಯಾಗಿದ್ದರು. ವಿರೋಧಿಗಳ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನ ಹೊರಹಾಕಿದರು.